ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇದು ಶಿವರಾತ್ರಿ ಹಬ್ಬದ ಲಾಗು ತುಂಬ ದಿವಸ ಆದಮೇಲೆ ಲಾಗ್ನ ಆಗ್ತಾಯಿದ್ದೀನಿ. ಯಾಕಂದರೆ ತುಂಬ ಕೆಲಸ ಇರುತ್ತೆ ಜಮೀನಲ್ಲೆಲ್ಲ. ಸೊ ಹಾಗಾಗಿ ಎಲ್ಲ ಕೆಲಸ ಮಾಡ್ಕೊಂಡು ನಾವು ವಿಡಿಯೋ ಎಡಿಟ್ ಮಾಡೋತ್ತಿಗೆ ಎಷ್ಟು ದಿನ ಆಗೋಗುತ್ತೆ. ಮತ್ತೊಮ್ಮೆ ಕ್ಷಮೆ ಇರಲಿ, ತುಂಬ ಲೇಟ್ ಆಯಿತು. ಹಾಗೆ ಬೆಟ್ಟಕ್ಕೆ ಹೋಗೋದಕ್ಕೆ ಅಂತ ಮನೆಯೆಲ್ಲ ಕಂಪ್ಲೀಟ್ ಕ್ಲೀನಾಗಿ ಮನೆಗೆ ಪೂಜೆ ಮಾಡಬೇಕು. ಇವತ್ತು ಉಪವಾಸ ಮಹಾಶಿವರಾತ್ರಿ ಹಬ್ಬದ್ದು. ಸೊ ಇವತ್ತು ಹಣ್ಣು ತಿನ್ನಬೇಕು ಅಂತ ಬೆಳಗ್ಗೆ ಏನೂ ಟಿಫನ್ ಮಾಡಿಲ್ಲ, ಕಾಫಿ ಎಲ್ಲ ಏನೂ ಇಲ್ಲ. ಇದು ಪಪ್ಪಾಯ ಹಣ್ಣಿತ್ತು. ಸೊ ಮನೇಲಿ ಹಣ್ಣು ರೆಡಿ ಮಾಡಿ ಇಡ್ತಾಯಿದ್ದೀನಿ. ಹಾಗೆ ಸ್ನಾನ ಎಲ್ಲ ಆಯಿತು. ಇನ್ನೇನು ಪೂಜೆ ಮಾಡಬೇಕು. ಮನೇಲಿ ಪೂಜೆ ಮಾಡಿ ಇವತ್ತು ಬೆಟ್ಟಕ್ಕೆ ಹೋಗೋಣ ಅಂತ. ಬೆಟ್ಟಕ್ಕೆ ಇವತ್ತು ನಾವು ಪಾದಯಾತ್ರೆ ಹೋಗೋಣ ಅಂತ ಹೊರಟಿದ್ವಿ. ಅಂದರೆ ಕಾಲ್ನಡಿಗೆಯಲ್ಲೇ ಹೋಗಬೇಕು ಅಂತ. ವರ್ಷ ನಮ್ಮ ಅಕ್ಕವರೆಲ್ಲ ಹೋಗೋರು, ನಾನು ಹೋಗಿರಲಿಲ್ಲ. ಸೊ ಈ ವರ್ಷ ನಾನು ಹೋಗೋಣ ಅಂತ. ಸೊ ಋತು ಇರ್ತಿದ್ದ ಜೊತೆಗೆ, ಅವನು ನಾನು ಹೊರಡ್ತಾನೆ ಅನ್ನೋದಕ್ಕೋಸ್ಕರ ನಾನು ಹೋಗ್ತಾ ಇರಲಿಲ್ಲ. ಈ ವರ್ಷ ಅವನು ನನ್ನ ಜೊತೆಗೆ ಬರ್ತೀನಿ ಅಂತ ಹೊರಟಿದ್ದಾನೆ. ಸೊ ಹಾಗಾಗಿ ಅವನನ್ನು ಕರ್ಕೊಂಡು ಹೋಗಲೇಬೇಕು. ನಾನು ಮಧ್ಯ ಅವನೆಲ್ಲಿ ಆಗಲ್ಲ ಅಂತನೋ ನಡೆಯೋಕ್ಕೆ ಅಂತ ಸೊ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಈ ವರ್ಷ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಗೈಸ್, ಬನ್ನಿ ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ. ಹೇಗಿರುತ್ತೆ ದಿವಸ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಕೊನೆವರೆಗೂ ವಾಚ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿ ನೋಡಿ. ಆಗುತ್ತೆ ಅಂತನೋ ಗೊತ್ತಿಲ್ಲ. ಸೊ ಬೆಳಗ್ಗೆನೇ ಇದ್ದು ಬೇಗ ರೆಡಿಯಾಗಿದ್ದೀವಿ. ಎಷ್ಟೊತ್ತಿಗೆಲ್ಲ ಈಗ ಕರೆಕ್ಟಾಗಿ 7:15. ಸೊ ಕಂಪ್ಲೀಟಾಗಿ ಇನ್ನೇನು ಪೂಜೆ ಒಂದಾದರೆ ಮನೇಲೆಲ್ಲ ಕೆಲಸ ಮುಗ್ದಂಗೆ. 8 ಗಂಟೆಗೆ ಮನೆ ಬಿಟ್ಟರೆ ಎಷ್ಟು ಗಂಟೆಗೆ ತಲುಪ್ತೀವಿ ಬೆಟ್ಟನ ನೋಡೋಣ ಅಂದ್ಕೊಂಡಿದ್ದೀವಿ. ಸೌತೆಕಾಯಿ ಇಟ್ಕೊಳೋದ. ನಮ್ಮೂರಿಂದ ಹೊರಟು ನೆಕ್ಸ್ಟ್ ಇನ್ನೊಂದು ಹಳ್ಳಿಗೆ ಬಂದಿದ್ವಿ. ದಾರಿ ಉದ್ದಕ್ಕೂ ಹಿಂಗೆ ಸಿಕ್ಕವರೆಲ್ಲ ಮಾತಾಡಿಸ್ಕೊಂಡು, ಹಾಗೆ ಎಲ್ಲರೂ ಕೂಡ ಅಪರೂಪಕ್ಕೆ ಹೋಗ್ತಾ ಇರ್ತೀವಲ್ಲ. ಸೊ ಪಾದಯಾತ್ರೆ ಹೋಗ್ತಿದ್ದೀರಾ ಅಂತ ಎಲ್ಲರೂ ಮಾತಾಡಿಸೋರು. ಸೊ ಬಂದ್ವಿ. ಇವಾಗ ನಮಗೆ ಮೇನ್ ರೋಡ್ ಒಂದು ದಾಟಿದ್ರೆ ಆಮೇಲೆ ನೆಕ್ಸ್ಟ್ ಹಳ್ಳಿಗಳು ಸಿಗುತ್ತೆ. ಆವಾಗ ಏನಷ್ಟು ಬೇಜಾರು ಅನಿಸಲ್ಲ, ಎಲ್ಲ ಗೊತ್ತಿರೋ ಊರುಗಳೇ ಆಗಿರೋದ್ರಿಂದ ಸೊ ಸರಾಗು ನಡ್ಕೊಂಡ್ಬಿಟ್ಟು ಹೋಗ್ಬೋದು. ಅಷ್ಟೊಂದು ಹಿಂಸೆ ಅಂತ ಏನು ಅನಿಸಲ್ಲ. ಯಾಕಂದರೆ ಹಳ್ಳಿಗಳಲ್ಲಿ ಗೊತ್ತಿರೋದು. ಆಮೇಲೆ ಎಲ್ಲರೂ ಕೂಡ ಇವತ್ತು ಸಾಮಾನ್ಯವಾಗಿ ಬೆಟ್ಟಕ್ಕೆ ಹೋಗ್ತಾ ಇರೋದ್ರಿಂದ ಎಲ್ಲ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ನಡಿಗೆಯಲ್ಲಿ ಹೋಗಲ್ಲ, ಅಂದರೆ ಪಾದಯಾತ್ರೆ ಹೋಗಲ್ಲ. ನಾವು ಏನೋ ನಮ್ಮ ಒಂದು ಆಸೆ ಭಕ್ತಿಯಿಂದ ಹೋಗ್ತಾ ಇರೋದಷ್ಟು ಬಿಟ್ಟರೆ. ಗೈಸ್ ಬಂದ್ವಿ ಬೆಟ್ಟಕ್ಕೆ. ನಾವು ಇನ್ನೊಂದು ಮಾರ್ಗ ಇದೆ, ನಮ್ಮ ಜಯಂಕಸಿದ್ದೇಶ್ವರ ಬೆಟ್ಟಕ್ಕೆ ಹಿಂದೆಯಿಂದ ಆ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೂ ತುಂಬ ಜನ ಹೋಗ್ತಾರೆ, ಯಾರು ಹೋಗಲ್ಲ ಅಂತೇನಿಲ್ಲ. ನಮಗೆ ಇನ್ನೊಂದು ಖುಷಿಯಾಗಿದ್ದೇನೆಂದರೆ, ಋತು ಎಲ್ಲೂ ಕೂಡ ಒಂದು ಕಡೆಯೂ ನನಗೆ ಕಾಲು ನೋವು ಅಂತ ಅನ್ನಲಿಲ್ಲ. ತುಂಬ ಖುಷಿಯಾಯಿತು. ನಾನು ಎಲ್ಲಿ ಸುಸ್ತಾಗುತ್ತೆ ಅಂತೋ ಭಯದಲ್ಲೇ ಇದ್ದೆ. ಬಟ್ ನಿಜವಾಗ್ಲೂ ಒಂದೇ ಒಂದು ಕಡೆ ನೀರು ಮಾತ್ರ ಕೇಳಿದ್ದು. ಅಲ್ಲೂ ಕೂಡ ಅವನು ನನಗೇನು ಅದು ಕೊಡಿಸಿ ಇದು ಕೊಡಿಸಿ ಏನೂ ಕೇಳಿಲ್ಲ. ತುಂಬ ಚೆನ್ನಾಗಿ ಬಂತು. ಅದು ಎಲ್ಲಿ ಮಧ್ಯೆ ಅಳುತ್ತೋ ಕಾಲು ನೋವು ಅಂದ್ಕೊಂಡೆ, ಬಟ್ ಎಲ್ಲೂ ಕೂಡ ಕಾಲು ನೋವು ಹೊಂದಿಲ್ಲ. ನಮಗಿಂತ ಬೇಗನೆ ಬಂದ, ತುಂಬ ಚೆನ್ನಾಗಿ ಕೂಡ ಬಂದ ಅವನು. ತುಂಬ ಖುಷಿಯಾಗುತ್ತೆ. ಮಕ್ಕಳಲ್ಲಿ ದೇವ್ರನ್ನ ನೋಡ್ತೀವಿ ಅಂತ ಹೇಳ್ತೀವಿ. ತಣ್ಣಗಾಗತ್ತೆ ನಡ್ರಿ. ಹಂಗೆ ಮರದ ಸಕ್ಕ ತಂಪು. ಹಾಗೆ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಈ ಥರ ಕಾಣಿಸುತ್ತೆ ನಮ್ಮ ಹಳ್ಳಿಗಳ ವಾತಾವರಣ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ನೋಡಿದ್ರೆ ತೆಂಗಿನ ತೋಟ ಹಸಿರು ಕಾಣಿಸ್ತಾ ಇದೆ. ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ವ್ಯೂಸ್ ಅಂತೂ. ಹಾಗೆ ಸತ್ತಿದ್ವಿ. ನಿಜವಾಗ್ಲೂ ಸ್ವಲ್ಪ ಸುಸ್ತು ಅನಿಸ್ತು. ಬಿಸಿಲು ಬೇರೆ ತುಂಬ ಇರೋದ್ರಿಂದ ಸ್ವಲ್ಪ ಅಂದರೆ ಬೆಟ್ಟ ಹತ್ಬೇಕಾದ್ರೆ ಸುಸ್ತು ಅನಿಸ್ತು. ನಮಗೆ ನಡಿಬೇಕಾದ್ರೆ ಅಷ್ಟು ಸುಸ್ತು ಆಗಲೇ ಇಲ್ಲ. ಅಂದರೆ ದೇವ್ರನ್ನ ನೆನ್ಕೊಂಡು ಹೋದರೆ ಯಾವುದೋ ದೊಡ್ಡದಲ್ಲ ಅಂತಾರಲ್ಲ, ಹಾಗೆ ಗಂಗಮ್ಮನ ಕೊಳದ ಹತ್ರ ಬಂದ್ವಿ. ಈಗ ಇನ್ನೇನು ಒಂದು 10 ನಿಮಿಷ ಬೆಟ್ಟಕ್ಕೆ ರೀಚ್ ಆಗ್ತೀವಿ. ಗೈಸ್ ನೋಡಿ, ನಮ್ಮ ಒಂದು ಜಯಂಕಸಿದ್ದೇಶ್ವರ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಹಳ್ಳಿಗಳು ಕಾಣಿಸುತ್ತೆ. ಈ ಥರ ಇರುತ್ತೆ. ಹಾಗೆ ಇಲ್ಲಿ ಏನಕ್ಕಪ್ಪ ಹೇಳ್ತಿದ್ದೀನಿ ಅಂತಂದರೆ, ಇದೊಂದು ಬಂಡೆ ಅಟ್ಯಾಚ್ ಆಗಿದೆ.
ಎಷ್ಟು ತಣ್ಣಗಿರುತ್ತೆ ಅಂದರೆ ಎ ಸಿನೂ ಕೂಡ ಇಷ್ಟು ತಣ್ಣಗಿರಲ್ಲ ಅನಿಸುತ್ತೆ, ಅಷ್ಟು ತಣ್ಣಗಿರುತ್ತೆ. ಇದೊಂದು ಜಾಗ ಬೆಟ್ಟದಲ್ಲಿ, ಜಯಂಕ ಸಿದ್ದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಬಂದು ಯಾರಾದರೂ ಗೊತ್ತಿಲ್ಲ ಅಂದರೆ ಈ ಜಾಗದಲ್ಲಿ ನಿಂತ್ಕೊಂಡು ನೋಡಿ ಒಂದು 5 ನಿಮಿಷ, ಎಷ್ಟು ಚೆನ್ನಾಗಿರುತ್ತೆ, ತಣ್ಣಗಿರುತ್ತೆ ಗೈಸ್. ಹಾಗೆ ಬಂದ್ವಿ, ರೀಚ್ ಆದ್ವಿ, ನೀಟಾಗಿ ಬಂದ್ವಿ, ಯಾವುದೇ ತೊಂದರೆ ಇಲ್ದಂಗೆ. ಜನ ಸಾಗರ ತುಂಬಿ ತುಳುಕ್ತಾ ಇದೆ, ಯಾವಾಗ ಬಂದ್ರೂ ಜನ ತುಂಬಿ ತುಳುಕ್ತಿರುತ್ತೆ. ನಮ್ಮಪ್ಪನಿಗೆ ಬರ್ದಿರೋ ಜನ ಇಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಆಡಂಬರವಾಗಿ ಖರ್ಚು ಮಾಡೋ ಅಂಥದ್ದು ಏನೂ ಇಲ್ಲ. ಬರೀ ಹೂವು, ಕಾಯಿ, ಹಣ್ಣು, ತಂಬಿಟ್ಟು, ಬಾಳೆಹಣ್ಣಲ್ಲಿ ಭಗವಂತ ಎಷ್ಟು ಜನನ ಕರ್ಕೊಂಡಿದ್ದಾರೆ ಅಂದರೆ ಲೆಕ್ಕನೇ ಇಲ್ಲ. ಅವ್ರ ಪವಾಡಗಳನ್ನಂತೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಬಾಯಿಗಳಲ್ಲಿ ಅಂತ. ನಿಜವಾಗ್ಲೂ ಕಣ್ಣು ತುಂಬಿ ನೋಡ್ಕೊಂಡ್ವಿ ದೇವ್ರನ್ನ. ತುಂಬ ಖುಷಿಯಾಯಿತು, ನೆಮ್ಮದಿ ಆಯಿತು. ನನಗೆ ಎಲ್ಲೇ ಹೋದ್ರೂ ಇಷ್ಟು ನೆಮ್ಮದಿ ಯಾವ ಕಡೆನೂ ಸಿಗಲ್ಲ ಅನಿಸುತ್ತೆ ನನಗೆ ವೈಯಕ್ತಿಕವಾಗಿ. ನಾನು ತುಂಬ ಸಲ ಹೇಳಿದ್ದೀನಿ, ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ನನಗೊಂದೇನೋ ಒಂದು ಹಾಫ್ ಆನ್ ಅವರಲ್ಲಿ ಕೂತ್ರೆ ನನಗೆ ಅದು ಕಷ್ಟ ಕಳೆದೋಗ್ಲಿ ಬಿಡಲಿ, ನನಗಷ್ಟು ನೆಮ್ಮದಿ ಆಗುತ್ತೆ, ಏನೋ ಒಂಥರ. ಹಾಗೆ 2 ಪಾದಗಳಿಗೆ ಅಲಂಕಾರ ಮಾಡ್ತಾಯಿದ್ರು. ತುಂಬ ಹೂಗಳು ಬರ್ತಾನೆ ಇರುತ್ತೆ ಪೂಜೆಗೆಲ್ಲ. ಸೊ ಅದನ್ನೆಲ್ಲ ನೀಟಾಗಿ ತೆಗೆದು ಅಲಂಕಾರ ಮಾಡ್ತಾ ಇರ್ತಾರೆ ಅವಾಗವಾಗ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಪಾದ ಕಣವ, ಪಾದ, ಅಲ್ಲೊಂದು ಪಾದ ಇಲ್ಲೊಂದು ಪಾದ, ಅಜಯರ್ ಎಕಡೆ ಇದ್ದಾರೆ ಅಂತವನ್ನೇ. ಯಾರು ಬಂದವರು ಹೇಳ್ತೀನಿ ಮಾಡ್ಕ. ಹಾಗೆ ಪೂಜೆ ಎಲ್ಲ ಮುಗೀತು, ಪ್ರಸಾದ ತಗೊಂಡ್ವಿ. 101 ಎಡೆ ಸೇವೆಯರು ತುಂಬ ಜನ ಇದ್ದರು ನೋಡಿ ಗೈಸ್, ಎಷ್ಟು ಜನ ಇದ್ದಾರೆ. ಹಾಗೆ ಈ ಒಂದು ಬೆಟ್ಟಕ್ಕೆ ಇವತ್ತು ಡಾಲಿ ಧನಂಜಯವ್ರ ತಂದೆ ಬಂದಿದ್ದರು. ಅಂದರೆ ಇಲ್ಲಿ ಕಾಮನಾಗಿ ಅವ್ರು ಬರ್ತಿರ್ತಾರೆ, ಇದೇ ಊರಿನವ್ರು, ಅಂದರೆ ಅಕ್ಕಪಕ್ಕ ಹಳ್ಳಿಯವರಾಗಿರೋದ್ರಿಂದ ಅವರು ಯಾವಾಗಲೂ ಬರ್ತಾನೆ ಇರ್ತಾರೆ. ತುಂಬ ಸಲ ಸಿಕ್ಕಿದ್ದಾರೆ ಬೆಟ್ಟದ ಮೇಲೆ, ನಮಗೆ ಚೆನ್ನಾಗಿ ಮಾತಾಡಿಸ್ತಾರೆ. ಹಾಗೆ ಅವ್ರಿಗೆ ನಾನೊಬ್ಬ ಸೆಲೆಬ್ರಿಟಿ ತಂದೆ ಆ ಥರದ್ದೆಲ್ಲ ಏನೂ ಇಲ್ಲ. ಕಾಮನ್ ಪರ್ಸನ್ ಹೇಗಿರ್ತಾರೆ ಅದೇ ಥರ ಇರ್ತಾರೆ ಅವರು ಅದೆಲ್ಲ ಏನೂ ತೋರಿಸೋದೇ ಇಲ್ಲ. ಗೈಸ್ ಪೂಜೆ ಆಯಿತು, ಇವಾಗ ಪ್ರಸಾದಕ್ಕೆ ಹೊರಡ್ತೀವಿ. ನೆಮ್ಮದಿ ಆಯಿತು. 101 ಎಡೆ ಸೇವೆಯರು ತುಂಬ ಜನ ಇದ್ದರು. ತಂಬಿಟ್ಟು, ಬಾಳೆಹಣ್ಣು ಎಲ್ಲ ಆಯಿತು ಇವತ್ತು. ಹಾಗೆ ಬಂದ್ವಿ ಕೆಳಗಡೆ ಇಳಿದು, ಇನ್ನೇನು ಪ್ರಸಾದಕ್ಕೆ ಹೋಗ್ತೀವಿ. ಇದು ಪ್ರಸಾದಕ್ಕೆ ಹೋಗೋ ದಾರಿ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಯಾರು ಹೊಸ್ದಾಗಿ ನೋಡೋರಿಗೆ ಗೊತ್ತಾಗಲಿ ಅಂತ ಅಷ್ಟೇ. ಎಷ್ಟು ಜನ ಬರ್ತಿದ್ದಾರೆ ನೋಡಿ. ನಮ್ಮ ಸೈಡು ಶಿವರಾತ್ರಿ ಹಬ್ಬದ ದಿವಸ ಬೆಟ್ಟಕ್ಕೆ ಬಂದು ವಸ್ತ್ರ ಮತ್ತು ವಿಭೂತಿ ಗಟ್ಟಿ ಪೂಜೆ ಮಾಡಿಸಿ ಅಲ್ಲಿ ಪ್ರಸಾದ ತೊಗೊಂಡು ಮತ್ತು ಕೆಳಗಡೆ ಬಂದು ಪ್ರಸಾದ ಊಟ ಮಾಡಿದ್ರೆ ಅಲ್ಲಿಗೆ ನಮಗೆ ಶಿವರಾತ್ರಿ ಹಬ್ಬದ್ದು ಮುಗ್ದಂಗೆ, ಉಪವಾಸ ಮುಗ್ದಂಗೆ. ಸೊ ನಾವು ಅಂದ್ಕೊಂಡಿರೋದು ಆ ಥರ. ಕೆಲವರು ಮನೆಗಳಲ್ಲಿ ಹೋಗಿ ಜಾಗರಣೆ ಎಲ್ಲ ಮಾಡ್ತಾರೆ, ನಾವು ಜಾಗರಣೆ ಎಲ್ಲ ಏನು ಮಾಡಲ್ಲ. ನಮಗೆ ಬೆಟ್ಟಕ್ಕೆ ಬಂದು ವಸ್ತ್ರ ವಿಭೂತಿ ಗಟ್ಟಿ ಪೂಜೆ ಮಾಡಿಸಿದ್ರೆ ನಮಗೆ ಅಲ್ಲಿಗೆ ಒಂಥರ ಶಿವರಾತ್ರಿ ಹಬ್ಬ ಮುಗ್ದಿರೋ ಲೆಕ್ಕ. ನಾವು ಇವತ್ತು ಪ್ರಸಾದದಲ್ಲಿ ಪಾಯಸ, ಬೂಂದಿ, ಪಲ್ಯ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ನಾವು ವಿಭೂತಿ ಗಟ್ಟಿ ವಸ್ತ್ರನ 1 ವರ್ಷ ಇಡೀ ಅದನ್ನೇ ಬಳಸೋದು. ಯಾಕಂದರೆ ನಾವು ಏನು ಬೆಟ್ಟದಿಂದ ಪೂಜೆ ಮಾಡಿಸ್ಕೊಂಬಂದಿರ್ತೀವಿ ಅದನ್ನೇ ಬಳಸೋದು. ಹಾಗೆ ಬೆಟ್ಟಕ್ಕೂ ಕೂಡ ಕೊಟ್ಬಿಟ್ಟು ಬರ್ತೀವಿ. ಹಾಗೆ ಇವತ್ತು ಮನೆಗೆ ಬಂದು ಇನ್ನೇನು ಯೂಶ್ವಲಿ ಇವತ್ತು ಶಿವರಾತ್ರಿ ಹಬ್ಬ ಅಂದರೆ ಕಡಲೆಕಾಳು ಉಸ್ಲಿ ಇದೇ ಥರದ್ದು ಮಾಡೋದು. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ. ತಂಬಿಟ್ಟೇನು ಮಾಡ್ತಿಲ್ಲ, ಬೆಟ್ಟದಲ್ಲೇ ಎಲ್ಲರೂ ತಿಂದಿದ್ದೀವಿ ಇವತ್ತು. ಸೊ ಪ್ರಸಾದ ಆಗಿದೆ, ಮನೆಯಲ್ಲಿ ಪೂಜೆ ಹಂಗೆ ಮಾಡಿದ್ದೀನಿ. ಇವತ್ತು ನೋಡೋಣ ಏನು ಮಾಡೋದು ಅಂತ ಗೊತ್ತಿಲ್ಲ. ಆಮೇಲೆ ಬಜ್ಜಿ ಮಾಡಿ ಅಂತಿದ್ದಾರೆ. ಸೊ ಬಜ್ಜಿ ಹಾಂ ಏನ
ಸಂಜೆ ಬಜ್ಜಿನ ಹ್ಞೂ ಹಾಗೆ ಹೀರೆಕಾಯಿ ಕೊಯ್ದಿಟ್ಟಿದ್ದೀನಿ ಬಜ್ಜಿಗೆ ಅಂತ. ಹಾಗೆ ಹಿಟ್ಟು ಕೂಡ ರೆಡಿಯಾಗಿದೆ. ಸೊ ನೋಡಬೇಕು ಏನೇನಾಗುತ್ತೆ ಅಂತ. ಋತು ಜಾಗರಣೆ ಮಾಡ್ತಾನಂತ ಇವತ್ತು. ನಮ್ಮೂರ ದೇವಸ್ಥಾನದಲ್ಲಿ ಹಿಂದೆ ಭಜನೆ ಮಾಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಅವನು ಕೂಡ ಜಾಗರಣೆ ಮಾಡ್ತಾನಂತೆ. ಹೋಗ್ತೀನಾ ನೈಟ್ ಹಂಗಾರೆ ಮಲಗಲ್ಲ? ನಿಜವಲ್ಲ ಸೀರಿಯಸ್ಲಾಗಿ? ನೋಡೋಣ ಹಂಗಾರೆ ಎಷ್ಟು ತನಕ ಇರ್ತೀಯ ಅಂತ ಗೊತ್ತಾಗುತ್ತೆ. ನಮಗೆ ಹೇಳ್ಬೇಡ, ನೀನು ಜಾಗರಣೆ ಮಾಡೋ, ನೀನು ಮಾಡ್ಕ. ನೀನು ತಾನೇ ಹೇಳಿದ್ದು ಜಾಗರಣೆ ಮಾಡ್ತೀನಿ ಅಂತ. ನಾನು ಹೇಳಿದ್ದು ನಂಗಂತ. ಓಕೆ ಫ್ರೆಂಡ್ಸ್, ಮನೇಲಿ ಹಬ್ಬ ಆದಮೇಲೆ ಊಟ ಮಾಡಿ ಮಾಡ್ತೀವಿ. ಇವತ್ತು ಫುಲ್ಲು ಸುಸ್ತು, ಯಾಕಂದರೆ ಪಾದಯಾತ್ರೆ ಚೆನ್ನಾಗಿ ಪರಿಣಾಮ ಬೀರ್ತಾ ಇದೆ. ನಿಜವಾಗ್ಲೂ ಧರ್ಮಸ್ಥಳಕ್ಕೆ ಹೋಗೋರು ಹೆಂಗೆ ಹೋಗ್ತಾರೆ ನಿಜವಾಗ್ಲೂ ಗೊತ್ತಿಲ್ಲ. ನಮಗೆ ಇಷ್ಟು ದೂರನೇ ನಡೆಯೋಕ್ಕಾಗಲಿಲ್ಲ, ಯಾಕಂದರೆ ನಾವು ಬರೀ ಕಾಲಲ್ಲಿ ಹೋಗಿದ್ದು. ಆ್ಯಕ್ಚುಲಿ ಚಪ್ಪಲಿ ಏನೂ ಹಾಕ್ಕೊಂಡು ಹೋಗಿರಲಿಲ್ಲ ನಾವು. ಹಾಗಾಗಿ ಸ್ವಲ್ಪ ಕಾಲು ಜಾಸ್ತಿ ನೋವು ಬಂತು. ಬಿಸಿಲು ಬೇರೆ ತುಂಬ ಇತ್ತಲ್ಲ, ಹಾಗಾಗಿ. ಆಮೇಲೆ ಟಿಫನ್ ಕೂಡ ಮಾಡಿರಲಿಲ್ಲ. ನಾವು ಬೆಟ್ಟ ಹತ್ತಿ ಇಳಿದು ಬಂದಮೇಲೆ ಟಿಫನ್ ಎಲ್ಲ ಮಾಡಿದ್ದು. ಸೊ ಹಂಗಾಗಿ ಸ್ವಲ್ಪ ಸುಸ್ತು ಜಾಸ್ತಿ ಅನಿಸ್ತು ನಮಗೆ. ಹಾಗೆ ಅದರಲ್ಲೂ ಎಸ್ಪೆಷಲಿ ನನ್ನ ಮಗ ಹತ್ತಿ ಇಳಿದಿದ್ದು ನಮಗೆ ಇನ್ನೂ ಇದಾಯಿತು. ಯಾಕೆಂದರೆ ಮಧ್ಯ ಅವನು ಕೂಡ ನಮ್ಮ ಜೊತೆನೇ ಬಂದಿದ್ದರಿಂದ ಎಲ್ಲಿ ಮಧ್ಯ ಕೈ ಕೊಡ್ತಾನಪ್ಪ, ಆಮೇಲೆ ಮತ್ತೆ ಇಲ್ಲಿ ಮಧ್ಯದಿಂದ ಕರ್ಕೊಂಬರ್ಬೇಕಾಗುತ್ತೆ ಅಂತಲೇ ಅಂದ್ಕೊಂಡೆ. ನಮ್ಮ ಮನೆಯವ್ರಿಗೆ ಫೋನ್ ಮಾಡ್ತಾನೆ ಇದ್ದೆ. ಸೊ ಹೆಂಗೆ ರಿಸ್ಕ್ ಕೊಡಲಿಲ್ಲ. ನಮಗಿಂತ ಚೆನ್ನಾಗಿ ಹತ್ತದ ಅವನು ಕೊನೆವರೆಗೂ. ನಮಗೇನು ಸುಸ್ತಾಯಿತು ಅಂತ ಹೇಳ್ಬೋದು. ಸೊ ಅವನು ಸ್ವಲ್ಪನೂ ನೋವಾಯಿತು ಕಾಲು. ಸೊ ಒಂದೆಲ್ಲೋ ಒಂದು ಕಡೆ ಮಾತ್ರ ನೀರು ಕೇಳಿದ್ದೆ ಅಷ್ಟೇ ಕುಡಿಯೋದಕ್ಕೆ. ಸೊ ಅಷ್ಟು ಬಿಟ್ಟರೆ ಇನ್ನೆಲ್ಲೂ ಕೂಡ ನಿಲ್ಲಿಲ್ಲ. ನಮಗಿಂತ ಫಾಸ್ಟಾಗಿ ಬರೋನು. ಆದರೆ ನಮಗೆ ಬೇಜಾರಾಗ್ತಿರ್ಲಿಲ್ಲ. ಫುಲ್ ದಾರಿ ಉದ್ದಕ್ಕೂ ಜನ, ಅಂದರೆ ಬೆಟ್ಟಕ್ಕೆ ಹೋಗೋರು ತುಂಬ ಜನ ಇರ್ತಾರೆ ನಮ್ಮ ಸೈಡು. ಜಯಂಕಸಿದ್ದೇಶ್ವರ ಬೆಟ್ಟಕ್ಕಂತೂ ಮಿಸ್ ಮಾಡಲ್ಲ, ಹಂಗೆ ಹೋಗ್ತಾರೆ. ಸೊ ಹಾಗಾಗಿ ನಮಗೆ ಬೇಜಾರು ಅನಿಸ್ಲಿಲ್ಲ, ಮಾತಾಡ್ಕೊಂಡು ಹೋದ್ವಿ. ಅದರಲ್ಲೂ ಎಸ್ಪೆಷಲಿ ಬೆಳಗಿನ ಟೈಮ್ ಹೋದರೆ ಆರಾಮ್ಸಾಗಿ ಹೋಗ್ಬೋದು, ಸುಸ್ತಂತಾನೆ ಅನಿಸಲ್ಲ. ಏನು ಅಂದರೆ ಸ್ವಲ್ಪ ಕಾಲು ಬಂದಾದ್ಮೇಲೆ ಪೇಯ್ನ್ ಅನಿಸುತ್ತೆ, ಅಷ್ಟು ಬಿಟ್ಟರೆ ಮತ್ತೆ ಈಗೇನು ಅಂಥ ಸುಸ್ತು ಏನಿಲ್ಲ. ಸೊ ಈಗ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲಗ್ತೀವಿ. ನೀವೆಲ್ಲ ಹೆಂಗೆ ಮಾಡಿದ್ರಿ, ಜಾಗರಣೆ ಹೆಂಗಿತ್ತು, ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ನೀವೆಲ್ಲ ಹಬ್ಬ ಹೆಂಗೆ ಮಾಡಿದ್ರಿ ಅಂತ ತಿಳಿಸ್ಕೊಡಿ. ನಾವಂತೂ ಇಷ್ಟೇ, ಬೆಟ್ಟಕ್ಕೆ ಹೋಗಿದ್ವಿ. ಬೆಟ್ಟದಿಂದ ಬಂದು ಈಗ ಮನೇಲಿ ಕಡಲೆ ಕಾಳಿಸ್ಲಿ, ಹಾಗೆ ಬಜ್ಜಿ, ಹಾಗೆ ನೆಕ್ಸ್ಟು ನೋಡೋಣ ಉಪ್ಪಿಟ್ಟು ಅಥವಾ ಏನಾದರೂ ಒಂದು ಮಾಡ್ತೀನಿ. ಅಲ್ಲಿಗೆ ಹಬ್ಬ ಕ್ಲೋಸು. ನಾಳೆ ಅಲ್ಲ, ಉಪವಾಸ ಕ್ಲೋಸು. ನಾಳೆ ಇರೋದು ಹಬ್ಬ. ನಾಳೆ ನೋಡೋಣ, ಆದಷ್ಟು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಟ್ರೈ ಮಾಡ್ತೀನಿ ಆದಷ್ಟು ತೋರಿಸೋದೇ ವಿಡಿಯೋ ಮಾಡೋದಕ್ಕೆ ಅಂತ. ಓಕೆ ಗೈಸ್, ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಹೊಸಬ್ರು, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಅಪ್ ಮಾಡೋದ ಮರಿಬೇಡಿ. ಅಪರೂಪಕ್ಕೆ ಒಂದು ವಿಡಿಯೋ ಹಾಕ್ತೀನಿ. ನಿಜವಾಗ್ಲೂ ಬೇಜಾರು ಏನಂದರೆ ವ್ಯೂವ್ಸ್ ಜಾಸ್ತಿ ಆಗೋಲ್ಲ. ಸೊ ಕಾರಣ ನನಗೆ ಗೊತ್ತಿಲ್ಲ, ಬಟ್ ಕಾರಣನ ತಿಳಿಸಿದ್ರೆ ನಾವು ಸ್ವಲ್ಪ ಕರೆಕ್ಷನ್ ಮಾಡೋಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ಸೊ ವಿಡಿಯೋಲಿಗೆ ಏನು ಮಾಡ್ತೀನಿ. ಓಕೆ, ಎಲ್ರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವನ ಜಾಗರಣೆ ಮಾಡಿ ಒಳ್ಳೆಯದಾಗಲಿ, ಎಲ್ಲ ಕುಟುಂಬದವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಏನು ಮಾಡ್ತೀನಿ. ಬಾಯ್ ಬಾಯ್. ನಾನು ಹಬ್ಬದ ಊಟ ಮಾಡ್ಕೊಂಡು ರೆಸ್ಟ್ ಮಾಡ್ತೀನಿ. ಓಕೆ, ಬಾಯ್ ಬಾಯ್.